ಸುಕ್ಷಾ, ಈಗ ಟೈಮ್ ಟೇಬಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಎಕ್ಸಾಮ್ ಟೈಮಲ್ಲಿ? ನೀನು ಯಾವ ಥರ ಟೈಮ್ ಟೇಬಲ್ ಹಾಕ್ತಿದ್ಯಾ, ಮಾಡ್ತಿದ್ಯಾ? ಹೌದು, ಟೈಮ್ ಟೇಬಲ್ ಹಾಕ್ತಿದ್ದೆ. ಯಾಕಂದ್ರೆ ಡಿಸಿಪ್ಲಿನ್ ಬೇಕು. ಡಿಸಿಪ್ಲಿನ್ ತರಬೇಕಂದ್ರೆ ಟೈಮ್ ಟೇಬಲ್ ಬೇಕು. ಹೌದು. ಸೊ ಫಸ್ಟ್ ಫೇಸ್ ನಿಮ್ದು ಈಗ ಜೂನಿಂದ ಸ್ಕೂಲ್ ಸ್ಟಾರ್ಟ್ ಆದರೆ ಪ್ರಿಪ್ರೇಟರಿ ಬರೋ ತನಕ ಅಂದರೆ ಡಿಸೆಂಬರ್ ಜಾನ್ವರಿ ತನಕ ಫಸ್ಟ್ ಫೇಸಲ್ಲಿ ಟೈಮ್ ಟೇಬಲ್ ಹೇಗಿತ್ತು ನಿಮ್ಮದು? ಸ್ಕೂಲ್ ಅವರ್ಸ್ ಆದಮೇಲೆ ಮನೆಗೆ ಬಂದು ಹೋಮ್ವರ್ಕ್ ಮಾಡ್ತಿದ್ದೆ. ಅದಾದ್ಮೇಲೆ ನನ್ನ ಸ್ಟಡೀಸ್ ಅಂತ ಹೇಳಿ 2 to 3 hours ಇರ್ತಿತ್ತು. ಅದಾದಮೇಲೆ ನೀವು ಸೆಕೆಂಡ್ ಫೇಸ್ ಬರುತ್ತಲ್ಲ, ಲೈಕ್ ಪ್ರಿಪ್ರೇಟರಿ ಟೈಮ್, ಫೆಬ್ರವರಿ ಮಾರ್ಚ್ ಆ ಥರ. ಸೊ ಆ ಟೈಮಲ್ಲಿ ಟೈಮ್ ಟೇಬಲ್ ಚೇಂಜಸ್ ಇರ್ತಿತ್ತಾ? ಹೌದು, ಸ್ವಲ್ಪ ಸ್ಟಡಿ ಅವರ್ಸ್ ಜಾಸ್ತಿ ಆಗ್ತಿತ್ತು. ಯಾಕಂದ್ರೆ ರಿವಿಷನ್ ಜಾಸ್ತಿ ಆಗ್ತಿತ್ತು. ಆ ಟೈಮಲ್ಲಿ ನಾವು ಮನೆಯಲ್ಲಿ ಇದ್ದದ್ರಿಂದ 7 to 8 hours ಅನ್ಸಿರ್ತಿತ್ತು. ಫಸ್ಟ್ ಟೈಮಲ್ಲೇ ನೀನು ಅಷ್ಟು ಬರ್ಡನ್ ತಗೊಂಡಿಲ್ಲ. ಹೌದು, ಯಾಕಂದ್ರೆ ನಾವು ಗೋಲ್ಸ್ ಅನ್ರಿಯಲಿಸ್ಟಿಕ್ ಇಟ್ಟಾಗ ನಮ್ಗೆ ಅದನ್ನ ರೀಚ್ ಮಾಡೋಕ್ಕಾಗೋದಿಲ್ಲ. ಅದು ಸೋ ಇಂಪಾರ್ಟೆಂಟ್. ಅವಳು ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ, ಗೋಲ್ಸ್ ಅನ್ನ ಅನ್ರಿಯಲಿಸ್ಟಿಕ್ ಆಗಿ ಇಟ್ಕೋಬಾರ್ದು, ನಮ್ಮ ಕೆಪಾಸಿಟಿ ಎಷ್ಟಾಗುತ್ತೆ ಅಷ್ಟೇ ಇಟ್ಕೋಬೇಕು. ಸೊ ಫಸ್ಟಿಗೆ ಅವಳು ದೊಡ್ಡ ದೊಡ್ಡ ಗೋಲ್ಸಿಗೆ ಹಾಕಲಿಲ್ಲ, 7 hours ಓದ್ತೀನಿ, 8 hours ಓದ್ತೀನಿ ಅಂತ. ಸೊ ಫಸ್ಟಿಗೆ ನನ್ನ ಹತ್ರ 3 hours ಆಗುತ್ತೆ ನನ್ನ ಟೈಮ್ ಫ್ರೇಮಿಗೆ, ಸೊ ಇಷ್ಟರೊಳಗೆ ನಾನು ಓದ್ತೀನಿ ಅಂತ ಅವಳು ಅದನ್ನು ಓದಿದ್ದು. ಆ್ಯಂಡ್ ಅದಾದಮೇಲೆ ಅವಳು ಫ್ರೀ ಆಗ್ತಾಳೆ. ಅವಾಗ ಅವಳಿಗೆ ಪ್ರಿಪ್ರೇಟರಿ ಟೈಮಲ್ಲೆಲ್ಲ ಹಾಲಿಡೇಸ್ ಕೊಡ್ತಾರೆ, ಅಂತ ಟೈಮಲ್ಲಿ ಹೇಗೋ ಫ್ರೀ ಇದ್ದು, ಟೈಮ್ ಇತ್ತು ಸೆಲ್ಫ್ ಸ್ಟಡಿಗೆ. ಸೊ 7 to 8 hours ಕೊಟ್ಟಳು. ಸೊ ಲಾಸ್ಟ್ ಫೇಸ್ ಹೇಗಿತ್ತು ನಿಂದು ಟೈಮ್ ಟೇಬಲ್ ಎಕ್ಸಾಮ್ ಟೈಮಲ್ಲಿ ನಾನು ಫ್ರೀಯೆಸ್ಟ್ ಇದ್ದದ್ದು, ಅಂದರೆ ಮೋಸ್ಟ್ ಫ್ಲೆಕ್ಸಿಬಲ್ ಟೈಮ್ ಲೈನ್. ಓಕೆ ಓಕೆ. ಯಾಕಂದರೆ ಆವಾಗೆಲ್ಲ ಆಗಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಆಗಿತ್ತು. ಅವಾಗ ಜಸ್ಟ್ ರಿವೈಸ್ ಅಂದರೆ ಮೇಲೆ ನೋಡಿದ್ರೆ ಸಾಕಾಗಿತ್ತು. ಎಕ್ಸಾಮ್ ಟೈಮಲ್ಲಿ ಆ್ಯಕ್ಚುಲಿ ಇವಳು ಫ್ರೀ ಇದ್ಲು. ಯೂಶ್ವಲಿ ಪೀಪಲ್ ಏನು ಹೇಳ್ತಾರೆ, ಏನು ಓದಲಿಲ್ಲ ಟಾಪರ್ಸ್ ಎಲ್ಲ ಲೈಕ್ ಎಕ್ಸಾಮ್ ಟೈಮಲ್ಲೆಲ್ಲ ಫ್ರೀ ಇರ್ತಾರೆ ಅಂತ ಹೇಳ್ತಾರೆ. ಬಟ್ ಹಂಗಲ್ಲ, ಆ್ಯಕ್ಚುಲಿ ಅವ್ರದ್ದು ಸ್ಟಾರ್ಟಿಂದನೇ ಅವ್ರು ಅಷ್ಟು ಎಫರ್ಟನ್ನು ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಎಕ್ಸಾಮ್ ಟೈಮಲ್ಲಿ ಫ್ರೀ ಇರ್ತಾರೆ. ಕರೆಕ್ಟಾ? ಅದು ಹಿಂದೆ ಹೇಳುವುದಿಲ್ಲ. ಹೌದು.